ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. 100% ಹಾಗೇ ಆಗುತ್ತೆ ಚುನಾವಣೆ. ನಾವು ಕೂಡ ನಮ್ಮ ಎಮ್ಗೆಪುರ ವಾರ್ಡ್ಗೆ ಆಕಾಂಕ್ಷಿಯಾಗಿದ್ದೀನಿ. ರವಿಕುಮಾರ್ ಎಮ್ಗೌಡ ಅಂತ. ನಾನು 21 ವರ್ಷದಿಂದ ಕಷ್ಟಪಟ್ಟು ಎಲ್ಲ ಬಗೆಯ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀರಿ. 16 ವರ್ಷದಿಂದ ಉಚಿತವಾಗಿ ಸಹಸ್ರಾರು ಎಲ್ಲ ಬಗೆಯ ಹಾವುಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಇನ್ನೊಂದು, ಕಷ್ಟಪಟ್ಟು ಕೆಲಸ ಮಾಡಿ ನಾನು ಅವಕಾಶ ಕೇಳ್ತಾ ಇದ್ದೀನಿ. ದಯವಿಟ್ಟು ನಾವು ಮಾಡ್ತಾರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ಈ ಸತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತಲ್ಲ, ಆವಾಗ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ BJP ಕಾರ್ಯಕರ್ತ, ಮೂಲ BJP ಕಾರ್ಯಕರ್ತ. 20 ವರ್ಷದಿಂದ ನಮ್ಮ BJP ಪಕ್ಷದಲ್ಲಿ ಕೆಲಸ ಮಾಡ್ತಾ ಬರ್ತಿದ್ದೀನಿ. ಹಾಗಾಗಿ ನಾವು ಮಾಡ್ತಾರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನೆಲ್ಲ ಹಿರಿಯ BJP ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ನೋಡಿ ಬಂಧುಗಳೇ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಫ್ಯಾಮಿಲಿ ಹೊಗಳೋ ಅಂತ, ಅಂದರೆ ಒಳ್ಳೆ ಹೆಸರು ಬರಬೇಕು ನಮ್ಮ ಕಲಗಟ್ಪುರದಲ್ಲಿ ಕರ್ಸಿದೇಗೌಡರು ಫ್ಯಾಮಿಲಿಗೆ ಅಂತ ಇಷ್ಟು ಕಷ್ಟಪಟ್ಟು ಯಾರದೇ ಒಂದೇ ಒಂದು ರೂಪಾಯಿ ಸಪೋರ್ಟ್ ಇಲ್ದಂಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ನನ್ನ ತಮ್ಮ, ನಮ್ಮ ತಂದೆ ತಾಯಿ ತುಂಬ ಮೋಸ ಮಾಡಿದ್ದಾರೆ ನನಗೆ. ನಾನು ಸುಮ್ಮನೆ ಕೋರ್ಟ್ ಮೆಟ್ಲು ಹತ್ತಾ ಇರಲಿಲ್ಲ, ನ್ಯಾಯಾಲಯದ ಬಾಗಿಲು ತಟ್ತಾ ಇರಲಿಲ್ಲ. ನನಗೆ ಅನ್ಯಾಯ ಆಗಿರೋದಕ್ಕೆ ನಾನು ನ್ಯಾಯಾಲಯದ ಬಾಗಿಲು ತಟ್ಟಿದ್ದೀನಿ. ಅಲ್ಲಿ 100% ಒಳ್ಳೆಯ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ನೋಡಿ, ನನ್ನ ಮಗಂದು ಈ ವರ್ಷ 2ನೇ ವರ್ಷ ಇಂಜಿನಿಯರಿಂಗ್ ಸೇರಿಸ್ಬೇಕಿತ್ತು. ಈ ವರ್ಷವೂ ಸೇರ್ಸೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅವ್ನು ಇಷ್ಟಪಟ್ಟಿರೋದು ಓದಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಇದೆ. ಅವನಿಗೆ ಏರೋನಾಟಿಕಲ್ ಓದಬೇಕು ಅಂತಿದ್ದಾನೆ. ಯಾಕೆಂದರೆ ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ. ಇನ್ನೊಂದು, ಪಿತ್ರಾರ್ಜಿತ ಆಸ್ತಿ ನನಗೂ ಇದೆ. ಬಟ್ ಅದನ್ನೆಲ್ಲ ನನ್ನ ತಮ್ಮ ಇದ್ದಾನಲ್ಲ, ಅವನು ಮೋಸ ಮಾಡಿ ಒಂದು ಜಾಗನ ತಾಯಿನ ಮುಂದೆ ಬಿಟ್ಟು ನನ್ನ ಕೈ ಸಿಗ್ನೇಚರ್ ಮಾಡಿಸ್ಕೊಂಡ. ನಮ್ಮ ತಾಯಿ ಇಲ್ಲ ಸಲ್ಲದೆಲ್ಲ ಡ್ರಾಮಾ ಮಾಡಿ ನನ್ನ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಈಗ ಏನೂ ಗೊತ್ತಿಲ್ಲದಂಗೆ ಆರಾಮಾಗಿ ಮನೇಲಿದ್ದಾರೆ. ಯಾಕೆಂದರೆ ನನಗಾಗ್ತಿರೋ ತೊಂದರೆ ಪ್ರತಿಯೊಂದು ಗೊತ್ತಿದ್ರೂ ಏನೂ ಗೊತ್ತಿಲ್ವೇನೋ ಅನ್ನೋ ರೀತಿ ಇದ್ದಾರೆ. ನೋಡಿ, ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇರೋದೇನು ಅಂದರೆ, ನನ್ನ ಭಾಗ ನಾನು ಕರೆಕ್ಟಾಗಿ ಕೊಟ್ಟರೆ, ನಮ್ಮ ತಾಯಿ ಯಾವಾಗಲೂ ಹೇಳೋರು, ಈಗೊಂದು 10-12 ವರ್ಷಕ್ಕೆ ಮುಂಚೆ ನನಗಿಬ್ಬರೇ ಮಕ್ಕಳು, ಏನಿದ್ರು 2 ಭಾಗನೇ, ಇಬ್ಬರಿಗೂ ಯಾವುದು ಮೋಸ ಮಾಡಲ್ಲ ಅಂತ. ಆದರೆ ಇವಾಗ ಕಣ್ಣೆದುರಿಗೇನೆ ಇಷ್ಟು ಮೋಸ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದೇನು ಅಂದರೆ, ದಯವಿಟ್ಟು ನಾನು ಕೋರ್ಟಿಂದ ಕೇಸ್ 100% ನಮ್ಮ ಲಾಯರ್ ಹತ್ರ ಮಾತಾಡಿ ಅದೇನಾಗುತ್ತೆ ಡಿಕ್ರಿ ಆಗಿರುತ್ತೆ ಆ ರೀತಿ ನಾನು ಮಾತಾಡ್ತೀನಿ. ನನ್ನದು ಏನು ಭಾಗ ಇದೆ ದಯವಿಟ್ಟು ಅದನ್ನು ನಾನು ಕೊಟ್ಬಿಡಿ. ಯಾಕೆ ಅಂದರೆ ಕೋರ್ಟು ಇನ್ನೂ ಎಷ್ಟು ವರ್ಷ ಎಳ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನು 4 ಐಟಮ್ ಮೇಲೆ ಕೇಸ್ ಹಾಕಿದ್ದೀನಿ. ಎಲ್ಲದರಲ್ಲೂ ನನಗೆ 3ನೇ ಒಂದು ಭಾಗ ಬರಬೇಕು ಅಂತ. ಕರೆಕ್ಟಾಗಿ ನೀವೇ ಭಾಗ ಕೊಟ್ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಮುಂದುವರಿಯೋದಿಲ್ಲ. ಯಾಕಂದರೆ ಇದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಿ.
ಬಾಟಲ್ ಬಾಕ್ಸ್ ಬಾಕ್ಸ್ ಈಗ ನೋಡಿ ವೆಂಕಟೇಶ್ ಅವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗ್ಲೌಸ್ಗಳು ಗೌಡ್ರೆ ಇಟ್ಕೊಂಬಿಡಿ ನಿಮ್ಗೆ ಯೂಸ್ ಆಗುತ್ತೇನೋ ಇದೇ ಮನೇಲಿ ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಇಲ್ಲ ಇಲ್ಲ ನಮ್ಮ ಹತ್ರ ಇದೆ ಸಾಕಷ್ಟಿದೆ ಇರಲಿ ನಮ್ಮ ಹತ್ರ ಗಾಡಿ ನಿಂತ್ಕೊಂಡಿರಿ ಕೈ ಏಟಾಗಿಲ್ಲ ಅಂದ್ರೆ ಬೇಡ ಬೇಡ ಅಲ್ಲ ಒಳ್ಳೆಯದಾಗಿ ಬಾಯ್ ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. ನೋಡಿ, ಒಂದು ಕೊಳಕಮಂಡಲ ಹಾವನ್ನ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ. ಈಗ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಬರ ಬಂಗಾರಿ. ಬಂಗಾರಿ ಮೇಡಮ್, ಜಯ ಆಂಜನೇಯ. ಸೇವ್ ಅನಿಮಲ್, ಸೇವ್ ನೇಚರ್.